ಸ್ಕೂಲ್ ರಜೆ ಕೊಟ್ಟಿರೋದು ಮಕ್ಕಳಿಗೆಲ್ಲ ಅಮ್ಮಂದ್ರಿಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೊರಟ್ವಿ ಮೈಸೂರು ಕಡೆಗೆ. ಅಂದವೇ ಹೋಗ್ತಾ ಮಾದ್ರೆ ಚಿನ್ಮಾತ್ಮ ಸ್ವಾಮಿ ದೇವಸ್ಥಾನ ಸಿಕ್ತು. ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಲೇ ಹೋದ್ವಿ. ಅಷ್ಟರಲ್ಲಿ ಜಸ್ಟ್ ಆಗ್ತಾನೆ ಒಂದೆರಡು ನಿಮಿಷಕ್ಕೆ ಮುಂಚೆ ಕ್ಲೋಸ್ ಮಾಡಿದ್ರು, ಅಂದರೆ ಕರ್ಟನ್ ಹಾಕ್ಬಿಟ್ಟಿದ್ರು. ಹಂಗಾಗಿ ಮತ್ತೆ ಓಪನ್ ಮಾಡೋದಿಲ್ಲ, ಬೆಳಕಿಗೆ ದರ್ಶನ ಅಂದರು. ಹಾಗಾಗಿ ಅಲ್ಲೇ ಇರೋ ದೇವ್ರ ಫೋಟೋಗೆ ನಮಸ್ಕಾರನ ಮಾಡಿಕೊಂಡು ದೇವ್ರ ಆಶೀರ್ವಾದನ ತಗೊಂಡು ಸರಿದಾರಿಯಲ್ಲಿ ನೆಡ್ಸಪ್ಪ ಏನೇ ತಪ್ಪು ಮಾಡಿದ್ರು ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ನಾವೆಲ್ಲ ಹಾಗೆ ಮುಂದಕ್ಕೆ ಹೊರಟ್ವಿ. ಹೋಗ್ತಾ ಕಡಲೆಪುರಿ ಎಲ್ಲ ತೊಗೊಂಡು ತಿನ್ಕೊಂಡು ಹೋದ್ವಿ. ಯಾಕಂದರೆ ಸ್ವಲ್ಪ ನಿದ್ದೆನೂ ಕಂಟ್ರೋಲ್ ಆಗುತ್ತೆ, ಮಾತಾಡೋದಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೊಡ್ತಾ ನೆಕ್ಸ್ಟ್ ಸಿಕ್ಕಿದೆ ನಮಗೆ ಮದ್ದೂರು. ಮದ್ದೂರು ಅಂದರೆ ನಮಗೆಲ್ಲ ಗೊತ್ತಿರೋಂಗೆ ಮದ್ದೂರೊಡೆ ತಿಂದೇ ಹೋಗೋಕ್ಕಾಗತ್ತಾ. ಹಾಗಾಗಿ ನಮ್ಮಣ್ಣ 12 ಗಂಟೆ ರಾತ್ರಿಯಲ್ಲಿ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ಮದ್ದೂರೊಡೆನ ತಂದುಕೊಟ್ಟ. ಸೂಪರಾಗಿತ್ತು. ತಿನ್ಕೊಂಡು ಹಾಗೆ ನಾವು ಮುಂದಕ್ಕೆ ಹೋದಾಗ ಸಿಕ್ಕಿದ್ದಾನೆ ಮಾದೇಶ್ವರನ ಬೆಟ್ಟ. ನಾವು ಹೋಗಿದ್ದು ಮಾದಪ್ಪನ ಸನ್ನಿಧಿಗೆ. ಅಂದರೆ ಇದು ಎಂಟ್ರೆನ್ಸು, ಕೆಳಗಡೆ ಇರೋದು ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ವಿಭೂತಿ ಎಲ್ಲ ಇಟ್ಸ್ಕೊಂಡು ಮುಂದಕ್ಕೆ ನಡೆದ್ವಿ.